ಶ್ರೀ ಗುರುಭ್ಯೋ ನಮಃ. ನಾನು ಶ್ರೀಮತಿ ರೇಖಾ ಹರೀಶ್ ಕಿದ್ಲಿ. ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ಸದಸ್ಯರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇಂದು ನಾನು ತಮ್ಮೆಲ್ಲರಿಗೂ ಶ್ರೀಮತಿ ಸುಶೀಲಾ ಯಮನಪ್ಪ ಪತ್ತಾರ್ ಇವರ ಕಿರುಪರಿಚಯವನ್ನು ಮಾಡಿಸುವ ಹೊಣೆ ನನ್ನದಾಗಿದೆ. ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾನು ಸುಶೀಲಾ ಯಮನಪ್ಪ ಪತ್ತಾರ್ ಇವರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡುತ್ತಿದ್ದೇನೆ. ಸುಶೀಲಾ ಯಮನಪ್ಪ ಪತ್ತಾರ್ ಇವರು 15 ಏಪ್ರಿಲ್ 1958 ಹುಬ್ಬಳ್ಳಿಯಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಚನ್ನವೀರಪ್ಪ ಜಿ ಹತ್ತಿಮತ್ತೂರ್. ಇವರು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಮತ್ತು ತಾಯಿ ಭಗೀರಥಿ ಬಾಯಿ ಇವರು ಗೃಹಿಣಿ. ಇವರ ಪತಿ ಯಮನಪ್ಪ ಲಚ್ಚಪ್ಪ ಪತ್ತಾರ್, ಇವರ ತಂದೆ ಲಚ್ಚಪ್ಪ ಪತ್ತಾರ್, ಇವರು ಕಾರ್ಪೆಂಟರ್. ಇವರ ತಾಯಿ ಲಕ್ಷ್ಮೀಬಾಯಿ ಲಚ್ಚಪ್ಪ ಪತ್ತಾರ್. ಅವರು ಹುಟ್ಟಿದ್ದು ಜೂನ್ 1, 1954, ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಧನೂರು. ಇವರಿಗೆ 4 ಗಂಡು ಮಕ್ಕಳು ಮತ್ತು ಒಬ್ಬಳು ಮಗಳು. ಮೊದಲನೆಯ ಮಗ ಉಮೇಶ್ ಪತ್ತಾರ್, ಎಂಫಿಲ್ PhD. ಇವರು ಮುಂಬೈ ಇಸ್ಕಾನಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಎರಡನೆಯ ಮಗ ನಿತ್ಯಾನಂದ ಪತ್ತಾರ್, BSc. ಇವರು ಕೊಟ್ಟಿಗೆಪಾಳ್ಯದಲ್ಲಿ ಇರುವ ಸಿದ್ಧಾರೂಢ ವುಡ್ವರ್ಕ್ ಕಾರ್ವಿಂಗ್ ವರ್ಕ್ಸ್ನಲ್ಲಿ ತಂದೆಯ ವೃತ್ತಿಯನ್ನೇ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಮೂರನೆಯ ಮಗ ಮಹೇಶ್ ಪತ್ತಾರ್. ಇವರು ಆರ್ಟಿಸ್ಟ್ ಆಗಿ ದೊಡ್ಡಗುಬ್ಬಿಯಲ್ಲಿ ನೆಲೆಸಿದ್ದಾರೆ. ನಾಲ್ಕನೆಯ ಪುತ್ರಿ ಕವಿತಾ ಪತ್ತಾರ್, MSc B.Ed. ಕೊನೆಯ ಮಗ ಮೌನೇಶ್ ಪತ್ತಾರ್. ಇವರು ಸಿಲ್ಕ್ ಫ್ಯಾಕ್ಟರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸುಶೀಲಾ ಅವರಿಗೆ 5 ಜನ ಮೊಮ್ಮಕ್ಕಳು ಇದ್ದಾರೆ. ಇವರ ತುಂಬು ಕುಟುಂಬದೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ. ಇವರು ನಮ್ಮ ಸಮಾಜದ ಹಿರಿಯರೆಂದು ಸನ್ಮಾನಿಸಲು ತುಂಬ ಹೆಮ್ಮೆಯಾಗುತ್ತಿದೆ. ಶ್ರೀಮತಿ ಸುಶೀಲಾ ಯಮನಪ್ಪ ಪತ್ತಾರ್ ಇವರಿಗೆ ಇವತ್ತಿನ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ತುಳಸಿಮಾಲಾ ಅವರು, ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಹೊಂಬಾಳ್ರವರು ಹಾಗೂ ಸುಜಾತ ಆನಂದ್ರವರು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸುಜಾತ ಆನಂದ್. ಶ್ರೀಮತಿ ಅನಸೂಯ ನಿರಂಜನ್.